ಚಳಿಗೆ ಗೈಸ್ ಫುಲ್ಲು ಮಕ್ಕ ಹೊಡ್ಬಿಟ್ಟೈತೆ. ಅದಕ್ಕೆ ಹರಳೆಣ್ಣೆ ಹೆಚ್ಕೋತಾ ಇದೀನಿ ಮುಖಕ್ಕೆ ಲೈಟ್ ಆಗಿ. ಯುಗಾದಿ ಹಬ್ಬದ ಟೈಮಲ್ಲಿ ಹಾಕೊಳ್ಳೋದು. ಇವಾಗ ಏನಂತ ಅಂದ್ರೆ ಜಾಸ್ತಿ ಚಳಿ ಅಲ್ವಾ, ಫುಲ್ಲು ಇದಾಗ್ಬಿಡೈತೆ. ನಾನೇನು ಕ್ರೀಮು ಸೋಪು ಏನು ತಂದಿಲ್ಲ. ಅದಕ್ಕೋಸ್ಕರ ಹಿಂಗೆ ನೀರ್ ಹಾಕೊಂಡು ಹಿಂಗೆ ಹರಳೆಣ್ಣೆ ಹಾಕೊಳ್ಳೋದು. ಇಲ್ಲ ಅಂದ್ರೆ ಫುಲ್ಲು ವೈಟ್ಗೆ ಆಗ್ಬಿಡುತ್ತೆ. ಗೈಸ್ ನೆನೆ ವಿಡಿಯೋ ನೋಡಿದ್ರಲ್ಲ ಸಿದ್ಧಗಂಗಾ ಮಠ, ಅದು ಹೆಂಗಿತ್ತು ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೋಡಿಲ್ಲ ಅಂತ ಅಂದ್ರೆ ಹೋಗಿ ನೋಡಿ, ನಿನ್ನೆ ಹಾಕಿದೀನಿ ವಿಡಿಯೋ, ಅದು ಸಿದ್ಧಗಂಗಾ ಮಠ ಅದು. ಮತ್ತೆ ಗೈಸ್ ಸಕ್ಕದಾಗಿತ್ತು. ಅಲ್ಲಿ ಹುಡುಗರುಗಳು ಯಾವ್ಯಾವ ತರ ಮಾಡಿದ್ರು, ಮತ್ತೆ ಅವ್ರ ಎಫರ್ಟ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಒಳ್ಳೆ ಎಫರ್ಟ್ಸ್ ಹಾಕಿದೀರಾ ಅದನ್ನೆಲ್ಲ ಮಾಡಕ್ಕೆ. ತುಂಬಾ ಇಷ್ಟನೂ ಆಯ್ತು. ಮತ್ತೆ ಇನ್ನೇನು ಸಿದ್ಧಗಂಗಾ ಮಠ ಹೋಗಿ ಇನ್ನೇನ್ ಮಾತಾಡ್ತೀರಾ ಹೇಳ್ರಿ, ಎಲ್ಲಾನು ಚೆನ್ನಾಗಿತ್ತು ಗೈಸ್. ಆಮೇಲೆ ಅಲ್ಲಿ ಸಿದ್ಧಗಂಗಾ ಮಠ ಅದು ಒಂದು ಬೆಟ್ಟ ಇದೆ ಗೈಸ್, ಪ್ಲಾನ್ ಮಾಡ್ತಾ ಇದೀನಿ ಯಾವಾಗಾರು ಹೋಗಿ ಬೆಟ್ಟ ಹತ್ಕೊ ಬರೋದ ಅಂತ. ಸೊ ವ್ಲಾಗ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೆ ಜಾಸ್ತಿ ಬೇಗ ಬಿಸಿಲು ಬಂದ್ಬಿಡುತ್ತೆ. ಓಕೆ ಗೈಸ್, ಇವಾಗ ನಮ್ಮ ಅಮ್ಮ ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ಇದ್ದಾರೆ. ನಾನು ಇವಾಗ ಒಬ್ನೇ ಹೊರಟಿದ್ದೀನಿ. ಬನ್ನಿ ಗೈಸ್, ಟಿಫನ್ ಮಾಡ್ಕೊಂಡು ಹೊರಡುವ ಬೇಗ. It's a Coca-Cola. Hold on. No sleep and I swear to total phone. ಗೈಸ್ ಊರಿಂದ ಬಂದು ಡೈರೆಕ್ಟ್ ಆಗಿ ಸ್ವಲ್ಪ ಕೆಲಸ ಇತ್ತು. ಸೊ ಕೆಲ್ಸದ ಕಡೆ ಹೊಟ್ಟೆ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬಂದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಯಾರು ಇಲ್ಲ ಗೈಸ್ ಮನೇಲಿ, ನಾನು ಒಬ್ನೇ. ಒಂಥರ ಆಗ್ತೈತೆ ಅಂದ್ರೆ ನಾನು ನಮ್ಮಮ್ಮ ಜಾಸ್ತಿ ಜೊತೆಗಿದ್ದಿ. ಇವಾಗ ನಾನು ಒಬ್ನೇ, ನಮ್ಮಮ್ಮ ಬೇರೆ ಅಲ್ಲೈತೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಏನೋ ಅನ್ಸುತ್ತೆ. ನಿಮ್ಮನೇಲಿ ನಿಮ್ಮ ಅಮ್ಮ ಇಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಗೈಸ್? ನೋಡೋಣ ಗೈಸ್. ನಿನ್ನೆ ಬೇರೆ ಮಲ್ಕೊಳ್ಳೋದು ತುಂಬಾ ಲೇಟ್ ಆಗೋಯ್ತು. 4 ಗಂಟೆಗೆ ಮಲಗಿದ್ದು. ಆಮೇಲೆ ಎದ್ದಿದ್ ಬಂದು 8 ಗಂಟೆಗೇನೋ ಇದ್ದೆ. ಅದಕ್ಕೆ ಗೈಸ್ ಇವಾಗ ಫಸ್ಟ್ ಗೈಸ್ ಏನಂತ ಅಂದ್ರೆ ನನ್ ಗಾಡಿ ಹೋಗಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಸರ್ವಿಸ್ಗೆ ಬಿಡೋಣ ಅಂತಿದ್ದೆ, ಬಟ್ ಆಕ್ಚುಲ್ ಏನಂತ ಅಂದ್ರೆ ನಂದು ಸರ್ವಿಸೇ ಮಾಡಿಸ್ಬೇಕು ಗಾಡಿದು. ಇವಾಗ ಆಲ್ಮೋಸ್ಟ್ ಅಲ್ಲೂ ಶೋರೂಮ್ ಬಂದು 5000 ಕಿಲೋಮೀಟರ್ ಕ್ಲೇಮ್ ಮಾಡ್ತಾರೆ. ಬಟ್ ನನಗೆ ಡೌಟ್ ಗೈಸ್, ಯಾವುದೇ ಮೊಪೆಟ್ ಆಗ್ಲಿ 5000 ಕಿಲೋಮೀಟರ್ ಬರಲ್ಲ. ಸುಮ್ನೆ ಯಾಕೆ ಬೇಕು ರಿಸ್ಕ್ ಅಂತ ಅನ್ಬಿಟ್ಟು ಹೋಗಿ ಚೇಂಜ್ ಮಾಡಿಸ್ತೀನಿ. ಅದೊಂದು 1,500 ಓಡಾದ್ಮೇಲೆ ಫುಲ್ ಸರ್ವಿಸ್ಗೆ ಬಿಟ್ಬಿಡ್ತೀನಿ. ಇನ್ನ ನಂದು 1,500 ಕಿಲೋಮೀಟರ್ ಬ್ಯಾಲೆನ್ಸ್ ಐತೆ, ಬೇಡ ಚೇಂಜ್ ಮಾಡಿಸ್ಬಿಡೋಣ. ಯಾಕಂದ್ರೆ ತುಂಬಾ ಲಾಂಗ್ ಹೋಗ್ತಾ ಇದ್ದೀನಿ ಇತ್ತೀಚ್ಕೊಂತು. ಅದಕ್ಕೋಸ್ಕರ ಗೈಸ್ ಎಷ್ಟೇ ಕೆಲಸ ಇದ್ರು ಏನೇ ಇದ್ರು ನಾನು ಡೈಲಿ ವ್ಲಾಗ್ ಏನ್ ಅಪ್ಲೋಡ್ ಮಾಡ್ಬೇಕು ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಏನಾದ್ರು ವ್ಲಾಗ್ ಏನಾದ್ರು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅಂದ್ರೆ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ನನಗೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಏನು ಗೊತ್ತಿರಲ್ಲ ಅಲ್ವಾ, ನಮಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನೋಡುವ ಗೈಸ್, ಇವಾಗ ಫಸ್ಟ್ ಹೋಗಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಗಾಡಿದು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ನೋಡ ಅಲ್ಲೆಲ್ಲ ಯಾವ ತರ ಐತೆ ವಾತಾವರಣ ಅಂತ ಅನ್ಕೊಂಡು ನೋಡ್ಕೊಬರೋಣ ಗೈಸ್. ನೆನೆ ಸಿದ್ಧಗಂಗಾ ಮಠದು ವ್ಲಾಗ್ ಹಾಕಿದ್ದೆ, ಅದು ಫುಲ್ಲು ಜಾತ್ರೆದು ಮತ್ತೆ ಹುಡುಗರುಗಳೆಲ್ಲ ಯಾವ್ಯಾವ ತರ ಎಲ್ಲ ಅಲ್ಲಿ ಕ್ಲೀನ್ ಮಾಡಿದ್ರು, ಆಮೇಲೆ ಎಕ್ಸಿಬಿಷನ್ ಮಾಡಿದ್ರು ಅನ್ನೋದೆಲ್ಲ ವ್ಲಾಗ್ ಹಾಕಿದೆ. ಹೋಗಿ ನೋಡಿಲ್ಲ ಅಂತ ಅಂದ್ರೆ ನೋಡ್ಕೊ ಬನ್ನಿ ಗೈಸ್. ತುಂಬಾ ಚೆನ್ನಾಗಿ ಮಾಡಿದ್ರು ಗೈಸ್ ಹುಡುಗರು ಮಾತ್ರ. ನಂಗೆ ತುಂಬಾ ಇಷ್ಟ ಆಯ್ತು ಆ ಹುಡುಗರು, ವೆದರ್, ವಾತಾವರಣ, ಸಿದ್ಧಗಂಗಾ ಮಠದಲ್ಲಿ ಇರೋರು, ಅವ್ರ ಬುದ್ಧಿಗಳು ತುಂಬಾ ಇಷ್ಟ ಆಯ್ತು. ಸರಿ ಗೈಸ್, ಬನ್ನಿ ಪಟ ಅಂತ ಓಡೋಣ. ಸೊ ಗೈಸ್, ಇವಾಗ ನಾವು ಆಯಿಲ್ ತಗೊಳಕ್ ಬಂದಿದ್ದೀವಿ ಶೆಲ್ ಶಾಪಿಂಗ್ ಒಳಗಡೆ. 10W40 ಕೊಡಿ, ಬ್ಲೂ ಕಲರ್ ಸಿಟಿ. ಸೊ ಗೈಸ್ ತಗೊಂಡು ಇವಾಗ ಚೈನ್ ಮಾಡಿಸೋದು ಗೈಸ್. ಇನ್ನು ಇವಾಗ ತೆಗಿತಾ ಇದ್ದಾರೆ. ನಾನು ಶಾಕ್ ಆಗ್ಬಿಟ್ಟೆ.
ಅಷ್ಟೇನ ಇರೋದು ಆಯಿಲ್ ಅಂತ. ಸೊ ಗೈಸ್ ಆಲ್ಮೋಸ್ಟ್ ಚೇಂಜಿಗೆ ಬಂದ್ಬಿಟ್ಟಿತ್ತು ಆಯಿಲ್. ಇವಾಗ ಇನ್ನೊಂದ್ ಸ್ವಲ್ಪ ಓಡಿಸಿದ್ರು ಡ್ರೈ ಆಗಕ್ ಸ್ಟಾರ್ಟ್ ಆಗ್ಬಿಡೋದಂತೆ ಗೈಸ್. ನೋಡೋಣ 600 ml ಹಾಕ್ಸ್ಕೊಂಡು ಇನ್ನು 200 ml ಬಿಕ್ಕುತ್ತೆ ತಗೊಂಡೋಗ್ತೀನಿ ವಾಪಸ್ ಮನೆಗೆ. ಅಂದ್ರೆ ಏನ್ ತುಕ್ ಹಾಕ್ತಾರೆ? ಲೀಕೇಜ್ ಆಗ್ಬಾರ್ದು ಅಂತ. ವಾಷರ್ ಹೋಗಿರ್ತವೆ, ಅದು ಗೊತ್ತಾಗಲ್ಲ. ಅದ್ಮೇಲೆ ಇರೋದು ವಾಷರ್ ಅಲ್ಲ. ಜಾಸ್ತಿ ಹಾಕೋರೆ ಸೀಲ್ ಬಿಟ್ಕೊಬಿಡುದಲ್ಲ, ಪಿಕಪ್ ಇರಲ್ಲ. ಕರೆಕ್ಟ್ ಇದೆ ಗೈಸ್. ಹಾಕ್ಸಿ ಹಿಂದೆನೆ ಓಡಿಸ್ಬಾರ್ದು, ಅದಕ್ಕೆ ಒಂದ್ 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಆದ್ಮೇಲೆ 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಓಡಿಸ್ಬೇಕು ಗೈಸ್. ನಾವು ಸ್ಟಾರ್ಟಿಂಗ್ ಓಡ್ಸಕ್ ಹೋದ್ರೆ ಅದೆಲ್ಲ ನೀಟಾಗಿ ಕುಡ್ಕೊಂಡಿರಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದ್ 2 ನಿಮಿಷ ಟೈಮ್ ಬಿಟ್ಬಿಟ್ಟು ಆಮೇಲೆ ನಾವು ಗಾಡಿ ತಗೊಂಡು ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡ್ಕೊಂತೀನಿ ಲೇಟ್ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಇಲ್ಲೇ ಊಟ ಮಾಡ್ಬಿಡ್ತೀನಿ. ಯಾಕಂದ್ರೆ ನೆನ್ನೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಲ್ವಾ, ಸಖತ್ ಬಿಸಿ ಇದೆ. ಎಲ್ಲ ಮಾಡ್ಕೊಂಡು ಮನೆಗ್ ಬಂದೆ. ಇಷ್ಟೊತ್ತವರೆಗೂ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಗೈಸ್. ಅಲ್ಲೇ ಒಡ್ಡಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡು ಇವಾಗ ಬಂದೆ ಗೈಸ್. ಆ ಹೋಟ್ಲಲ್ಲಿ ಊಟ ಮಾಡ್ಬೇಕಾರೆ ಏನೋ ಒಂದ್ ಅನ್ನಿಸ್ತು, ನಿಮ್ ಹತ್ರ ನಾನು ಶೇರ್ ಮಾಡ್ಕೋತೀನಿ ಕೇಳಿ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ, ಲೈಕ್ ಇನ್ನ ಮೈಂಡ್ ಮೆಚುರಿಟಿ ಇರ್ಲಿಲ್ವಲ್ಲ, ಆ ಟೈಮಲ್ಲಿ ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು, ನಾನಿಲ್ಲ ಅಂತಂದ್ರೆ ಹೋಟೆಲ್ ಮೇ ಖಾನ ಫುಟ್ಪಾತ್ ಮೇ ಸೋನಾ ಅಂತ ಹೇಳೋರು. ಇವತ್ತು ನಾನು ಹೋಟ್ಲಲ್ಲಿ ಊಟ ಮಾಡ್ಬೇಕಾದ್ರೆ ನನ್ಗೆ ಯಾಕೋ ತುಂಬಾ ಅದೇ ಗ್ಯಾಪ್ ಮಾಡಿತ್ತು. ಹೇಳಕ್ ಹೋಗ್ಲಿಲ್ಲ, ಆದ್ರೆ ನಮ್ಮ ಅಮ್ಮಂಗೆ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು. ನೋಡೋಣ ಗೈಸ್, ಆದಷ್ಟು ಬೇಗ ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.